ಮಿಷನ್ ಸ್ಟ್ಯಾಟಸ್ ಸ್ಟಿಲ್ ರೆಡ್. ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ದೊಡ್ಡ ಕೆಲಸ ಮಾಡಿದ್ರೆ ಇನ್ನು ರೆಸ್ಕ್ಯೂ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡ್ತೀರಾ? You're done, kid. You might have to resign. The train is here. ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡಿದ್ದೀನಿ. ಪವರ್ ಸಪ್ಲೈ ಕಟ್ ಆಗಿದೆ. ದ ಟ್ರೈನ್ ಹಸ್ ಬೀನ್ ಹಾಲ್ಟೆಡ್. ಮಿಷನ್ ಸ್ಟ್ಯಾಟಸ್ ಗ್ರೀನ್. You there? Hello? ಸರ್ ಕರೆದ್ರಾ? ಈ ಫ್ಲ್ಯಾಶ್ ಡ್ರೈವಲ್ಲಿ ಏನಿದೆ ಅಂತ ಚೆಕ್ ಮಾಡೋಕ್ಕೆ ಹೇಳಿ. ಓಕೆ ಸರ್. That flash drive is not mine. ಯಾಕೋ ಕನ್ನಡ ಬರಲ್ವಾ? ಆ ಫ್ಲ್ಯಾಶ್ ಡ್ರೈವ್ ನಂದಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ. ನಿನ್ನ ಫೋನಲ್ಲಿ I don't have a phone. ಯಾರ ಹತ್ರ ಮಾತಾಡ್ತಾ ಇದ್ದೆ? I was talking to myself. ನೀನು ಯಾಕೋ ಒಳ್ಳೆ ಮಾತಲ್ಲಿ ಬಾಯ್ ಬಿಡೋ ಥರ ಕಾಣಿಸ್ತಾ ಇಲ್ಲ. ಪ್ರವೀಣ್ ಸರ್, ಕಮ್ ಇನ್. ಏನು ಹೇಳ್ತಿದ್ದೀರಾ? ಅದೇಂಗೆ ಸಾಧ್ಯ? ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಈ ಥರ ಟೆಕ್ನಾಲಜಿನ ಇದುವರೆಗೂ ನೋಡೇ ಇಲ್ಲ. ಡ್ರೈವ್ ಮೊದಲು ಖಾಲಿ ಇತ್ತು, ಈಗ ಒಂದು ರ್ಯಾಂಡಮ್ ವಿಡಿಯೋ ಡೌನ್ಲೋಡ್ ಆಗಿದೆ, ನೋಡ್ತೀರಾ? Are you ready? I was born ready. ಅಷ್ಟು ಸುಲಭ ಅಂದ್ಕೊಂಡೆ ಕೆಲಸ. ಇದೆಲ್ಲಿಗೆ ಲೀಡ್ ಆಗ್ತಿದೆ ಅಂತ ನೀವು ಈಗಲೇ ಹೇಳಿದ್ರೆ ಐ ಮೈಟ್ ಗೆಟ್ ಅ ಪ್ರಮೋಷನ್ ರೈಟ್ ಅವೇ ಆ್ಯಂಡ್ ಈವನ್ ರೀಪ್ಲೇಸ್ ಯು. ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ. ನನ್ನ ಬಗ್ಗೆ ನಿಮಗೇನೂ ಗೊತ್ತಿಲ್ಲ. ಡೋಂಟ್ ಜಡ್ಜ್ ಮೀ. ಐ ಥಿಂಕ್ ಇಟ್ಸ್ ಟೈಮ್. Mission status green. Congratulations. See, that's how I get things done. Don't get ahead of yourself. ಇನ್ನೂ ಬಹಳಷ್ಟು ಕೆಲಸ ಇದೆ. Move on to the next stage. What are you doing? I said move out of here. That boy looks sad. ಅವನಿಗೆ ಹೆಲ್ಪ್ ಮಾಡಬೇಕು ಅನಿಸ್ತಾ ಇದೆ. This is not part of the plan. ಪ್ಲ್ಯಾನ್ ಏನು ಅಂತ ನೀವು ನಂಗೆ ಹೇಳೇ ಇಲ್ವಲ್ಲ? ಥ್ರೆಟನ್ ಮಾಡ್ತಾ ಇದೆಯಾ? ನೋ, ಐ ಆಮ್ ರಿಯಲಿ ಗೋಯಿಂಗ್ ಟು ಟಾಕ್ ಟು ಹಿಮ್. You're committing a big mistake.
ನೆನಪಲ್ಲಿ ಇಟ್ಕೋ ಇದನ್ನು. ದಿಸ್ ಇಸ್ ಡೆಫಿನೆಟ್ಲಿ ಗೋನ್ ಟು ಕಮ್ ಬ್ಯಾಕ್ ಆ್ಯಂಡ್ ಬೈಟ್ ಯುವರ್ ಆ್ಯಸ್. I don't care. I love challenges. ಇದನ್ನೇ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ದು. Mission status is now green. Moving on to the next stage. ವಾಟ್ ವಾಸ್ ದ ಮಿಷನ್? ನಿನ್ನೆ ಕೇಳ್ತಾ ಇರೋದು. ಯಾರ ಹತ್ರ ಮಾತಾಡ್ತಾ ಇದ್ದೆ? ಯಾವಾಗಿಂದ ಪರಿಚಯ ಹುಡುಗ ನಿಮಗೆ? ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಸರ್. ನನ್ನ ಮೀಟ್ ಮಾಡಿದ ಕಾರಣ? ಹೈಸ್ಕೂಲಿಂದ ಲವ್ ಮಾಡ್ತಾ ಇದ್ವಿ. ಇಬ್ಬರು ಮನೆಯಲ್ಲಿ ವಿಷಯ ಗೊತ್ತಿತ್ತು, ಆದರೂ ಒಪ್ಪಿರಲಿಲ್ಲ. 2 ವರ್ಷದಿಂದ ಫೈಟ್ ಮಾಡಿ ಕೊನೆಗೂ ಕನ್ವಿನ್ಸ್ ಮಾಡಿದ್ವಿ. ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಮೀಟ್ ಆಗಿದ್ವಿ. ಏನಾಯ್ತು ಅವನಿಗೆ? ನನ್ನ ಆರ್ಡರ್ ಬೇರೆ ಇತ್ತು. ನಾನು ರೆಸ್ಟ್ ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ವೇಟರ್ ಯಾರ್ದೋ ಆರ್ಡರ್ನ ನಮ್ಮ ಟೇಬಲ್ಗೆ ಸರ್ವ್ ಮಾಡ್ದ. ಇವನಿಗೆ ಟೈಪ್ 2 ಡಯಾಬಿಟೀಸ್ ಇದೆ, ಆದರೆ ಸ್ವೀಟ್ ಅಂದರೆ ಬಹಳ ಇಷ್ಟ. ತಿಂದ್ಬಿಟ್ಟ. ಸ್ವಲ್ಪ ಹೊತ್ತಲ್ಲಿ ಶುಗರ್ ಸ್ಪೈಕ್ ಆಗಿ ಹೀ ಕೊಲ್ಯಾಪ್ಸ್ಡ್. ಏನು ನಿನ್ನ ಹೆಸರು? ಸರ್ ಉದಯ್ ಅಂತ ಸರ್. ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀವಿ? ಸರ್ 1 ವೀಕ್ ಆಯ್ತು ಸರ್. ಆರ್ಡರ್ ಯಾಕೆ ಮಿಸ್ ಮಾಡಿದೆ? ಸರ್ ರೀಸೆಂಟಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಮುಗಿಸಿದ್ದೀನಿ ಸರ್. ಫ್ಲೋರ್ ಸೂಪರ್ವೈಸರ್ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನಿನ್ನೆ ತುಂಬ ಜನ ವೆಯ್ಟಿಂಗ್ ಸ್ಟಾಫ್ ರಶ್ದಲ್ಲಿದ್ದು ಸರ್, ಅದಕ್ಕೆ ನಾನು ಕೂಡ ಸಾಲ್ವ್ ಮಾಡ್ತಾಯಿದ್ದೆ. ಮುಂಚೆ ನಾನು ಈ ಕೆಲಸ ಮಾಡಿಲ್ಲ ಸರ್, ಗೊತ್ತಿಲ್ಲದೆ ತಪ್ಪಾಗೋಯ್ತು. ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿದ್ದೆ ಸರ್. ಸಾರಿ ಸರ್. ಆ ಇನ್ನೊಬ್ಬ ಹುಡುಗನ ಪಕ್ಕ ಯಾಕೆ ಕೂತೆ? ಮಾತಾಡೋ. ನಂಗೆ ಅವ್ನು ಯಾರಂತಾನೆ ಗೊತ್ತಿಲ್ಲ ಸರ್. ಮತ್ತೆ ನಿನ್ನ ಪಕ್ಕ ಯಾಕೆ ಬಂದು ಕೂತ್ಕೊಂಡ? ನನ್ನ ಬೇಜಾರಲ್ಲಿ ಕೂತಿರೋದು ನೋಡಿ ಅವರೇ ನನ್ನ ಹತ್ರ ಬಂದ್ರಂತೆ. ಏನು ಮಾತಾಡಿದೆ ಅವನ ಹತ್ರ? 2 ತಿಂಗಳ ಹಿಂದೆ ನಾನು ಲವ್ ಮಾಡ್ತಿರೋ ಹುಡುಗಿಗೆ ಮದುವೆ ಆಯಿತು. ಈಗ ಅವಳ ಹತ್ರ ಮಾತಾಡಿದ್ರೆ ನನಗೆ ಕಷ್ಟ ಆಗ್ತಿದೆ, ಮರ್ಯಾದಕ್ಕೂ ಆಗ್ತಾಯಿಲ್ಲ. ಈ ವಿಷಯ ಅವ್ರ ಹತ್ರ ಹೇಳ್ಕೊಂಡೆ ಸರ್. ಅದಕ್ಕೆ ಅವನೇನಂದ? ಧೈರ್ಯ ಕಳ್ಕೊಬೇಡ, ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿನಗೇನೂ ಸಿಗಲ್ಲ. ಹೋಗಿ ಅವಳನ್ನ ಮೀಟ್ ಮಾಡಿ ಮಾತಾಡು, ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಕ್ಲೋಸರ್ ಸಿಗುತ್ತೆ ಅಂದರು ಸರ್. ನನಗದು ಸರಿ ಅನಿಸ್ತು. ಸೊ ನಾನು ಆಗಲೇ ಅಲ್ಲಿಂದ ಹೊರಟೆ. ಆ ಹುಡುಗಿ ಗಂಡ ಏನು ಕೆಲಸ ಮಾಡೋದು? ಅವನೊಬ್ಬ ಲಾಯರ್ ಸರ್. ಇನ್ನೂ ಸರಿಯಾಗಿ ಮೀಸೇನೂ ಬಂದಿಲ್ಲ, ರಿಲೇಷನ್ಶಿಪ್ ಅಡ್ವೈಸ್ ಕೊಡ್ತೀಯಾ? ಪ್ರವೀಣ್ ಸರ್, ಕಮ್ ಇನ್. ಹೇಳ್ರಿ. ಸರ್, ದಿಸ್ ಇಸ್ ರಿಯಲಿ ಸ್ಟ್ರೇಂಜ್. ಏನೋ ಕಂತ್ರಿ ಕೆಲಸ ಮಾಡ್ತವ್ರೆ ಅಂತ ಅನಿಸುತ್ತೆ. ಇನ್ನಷ್ಟು ವೀಡಿಯೋಸ್ ಡೌನ್ಲೋಡ್ ಆಗಿವೆ. ಇವು ಕೂಡ ಯಾರೋ ದೂರದಲ್ಲಿ ಶೂಟ್ ಮಾಡಿರೋ ಥರನೇ ಇವೆ. ಆ್ಯಂಡ್ ಲೈಕ್ ದ ಅದರ್ ವಿಡಿಯೋ, ಕ್ಯಾಮ್ರಾ ಹಿಂದೆ ಇರೋನು ಈಸ್ ಕಾನ್ಸ್ಟೆಂಟ್ಲಿ ಕಮ್ಯುನಿಕೇಟಿಂಗ್. ಬಂದೇ ಇರಿ. Mission status green. Moving on to the next stage. ಶಿಫ್ಟ್ ಟೈಮ್ ಮುಗಿಕ್ಕಿಂತ ಮುಂಚೆನೇ ಯಾಕೆ ಹೊರಟ್ರಿ? ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಸರ್, ಅದಕ್ಕೆ ಬೇಗ ಹೊರಟಿದ್ದೆ. ಏನು ಮೀಟಿಂಗ್ ಕೇಳ್ಬೋದಾ? ಈಗ 2 ವಾರದಿಂದ ಒಬ್ಬ ಮನುಷ್ಯ ಫುಲ್ ಬಾಡಿ ಚೆಕಪ್ಗೆ ಅಂತ ಬಂದಿದ್ದ. ಬ್ಲಡ್ ಟೆಸ್ಟ್ ರಿಸಲ್ಟ್ ಬಂದಮೇಲೆ ಗೊತ್ತಾಯಿತು ಅವ್ನಿಗೆ HIV ಪಾಸಿಟಿವ್ ಇದೆ ಅಂತ. ಹಾಸ್ಪಿಟಲ್ನಲ್ಲಿ ಎಲ್ಲರ ಮೇಲೆ ಕೂಗಾಡಿ ರಂಪಾಟ ಮಾಡಿಬಿಟ್ಟ. ಅಲ್ಲಿಂದ ಆಚೆ ಹೋಗಿ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದಕ್ಕೆ HIV ಪಾಸಿಟಿವ್ ಬಂದಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾನೆ. ಸೊ ಅದಕ್ಕೆ ಅವನ ಮೇಲೊಂದು ಡೆಫಮೇಷನ್ ಕೇಸ್ ಫೈಲ್ ಮಾಡೋಕ್ಕೆ ಒಬ್ಬರು ಲಾಯರ್ನ ಮೀಟ್ ಮಾಡಬೇಕಿತ್ತು. ಮತ್ತೆ ಯಾಕೆ ವಾಪಸ್ ಹೋಗೋದ್ರಿ? ಒಂದು ಎಮರ್ಜೆನ್ಸಿ ಕೇಸ್ ಬಂತು ಸರ್. ಏನು ಕೇಸು? ಒಬ್ಬ ಹುಡುಗನಿಗೆ ಶುಗರ್ ಸ್ಪೈಕ್ ಆಗಿ ಅನ್ಕಾನ್ಷಿಯಸ್ ಆಗಿದ್ದ. ವೈಟೇಲ್ಸ್ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇತ್ತು. ಸೊ ಐ ಹ್ಯಾಡ್ ಟು ಅಟೆಂಡ್. ಈಗ ಹೇಗಿದೆ ನಾನು? ಸ್ಟೆಬಿಲೈಸ್ ಮಾಡಿದ್ದೀವಿ, ಇಸ್ ಡೂಯಿಂಗ್ ಫೈನ್. ಮತ್ತೆ ಲಾಯರ್ನ ಮೀಟ್ ಮಾಡಿದ್ರಾ? ಇಲ್ಲ ಸರ್. ಏಕೆ?
Mission status green. Such a cakewalk. I love this job. Give me a promotion already. ಸ್ವಲ್ಪ ಸಮಾಧಾನ ಮಾಡ್ಕೊ. ಡೋಂಟ್ ಗೆಟ್ ಟು ಎಕ್ಸೈಟೆಡ್. What the fuck is going on? ವಾಚ್ ಯುವರ್ ಲ್ಯಾಂಗ್ವೇಜ್ ಕಿಡ್. ಮಿಷನ್ ಸ್ಟ್ಯಾಟಸ್ ರೆಡ್. ಏನು ಮಾಡ್ತೀನಿ ನೋಡೀಗ. ಡಾಕ್ಟ್ರ್ ಜೊತೆ ಇದ್ದಿದ್ದು ಮೀಟಿಂಗ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ನಿಮ್ಮ ಹತ್ರ ಏನು ಸರ್ ಮುಚ್ಚುಮರೆ? ನನಗೆ ಮದುವೆ ಆಗಿ 2 ತಿಂಗಳಾಗಿದೆ. ಒಂದು ವಾರದಿಂದ ನನ್ನ ಹೆಂಡತಿ ನಡವಳಿಕೆ ನೋಡ್ತಾ ಇದ್ರೆ ಅವಳಿಗೆ ಅಫೇರ್ ಇರ್ಬೋದು ಅಂತ ನಂಗೆ ಅನ್ಸಕ್ಕೆ ಶುರುವಾಗಿದೆ. ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಹೈಯರ್ ಮಾಡಿದ್ದೀನಿ. ಮನೆ ಸುತ್ತಮುತ್ತ CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಡಾಕ್ಟರ್ ಮೀಟಿಂಗ್ ಪೋಸ್ಟ್ಮಾನ್ ಮಾಡಿರೋದು ಗೊತ್ತಾಗೋಕ್ಕೆ ಮುಂಚೆನೇ ನಮ್ಮ ಮನೆ ಹತ್ರ ನನ್ನ ಹೆಂಡತಿ ಎಕ್ಸ್ ಬೈ ಫ್ರೆಂಡ್ ಓಡಾಡ್ತಿರೋದನ್ನ CCTVನಲ್ಲಿ ನೋಡಿದೆ. ಮೀಟಿಂಗ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟಾಗಿ ಆಫೀಸಿಂದ ಹೊರಟೆ. ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ಗೂ ಹೊರಡೋಕ್ಕೆ ಹೇಳಿದೆ. ಮಿಷನ್ ಸ್ಟ್ಯಾಟಸ್ ರೆಡ್. ಹೇಳಿದ ಕೆಲಸ ಅಷ್ಟೇ ಮಾಡಿದ್ದಿದ್ರೆ ನಿನಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. I know. You don't have to keep reminding me. ಅವ್ನು ಹುಡುಕಿ ಬಿಟ್ಟು ಹೋದ್ಲು ಅಂತ ಬೇಜಾರಲ್ಲಿದ್ದ. I shared him out. How is that even related to what's happening now? This is all part of that plan. You will understand eventually. See, this is what pisses me off. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತ ಬಿಟ್ಸ್ ಹೇಳಿದ್ದಿದ್ರೆ ಫ್ರಮ್ ದ ಬಿಗಿನಿಂಗ್ ಐ ವುಡ್ ಹ್ಯಾವ್ ಡನ್ ಎಕ್ಸಾಕ್ಟ್ಲಿ ವಾಟ್ ಯು ಆಸ್ಕ್ ಮೀ ಟು. ವೈ ಆಮ್ ಐ ಬೀಯಿಂಗ್ ಕೆಪ್ಟ್ ಇನ್ ದ ಡಾರ್ಕ್? ಪ್ರಮೋಷನ್ ಬೇಕೋ ಬೇಡವೋ? ಈಗೇನು ಅವಳು ಮೆಟ್ರೋ ಹತ್ತಬಾರ್ದು ಅಷ್ಟೇ ತಾನೇ? ಡೋಂಟ್ ಡೂ ಎನಿಥಿಂಗ್ ಫೂಲಿಶ್. ನೀನು ಅವಳ ಹತ್ರ ಕೂಡ ಸುಳಿಯೋ ಹಾಗಿಲ್ಲ. ಐ ನೋ ದ ರೂಲ್ಸ್. ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಮಾಡಿದ್ದೀನಿ. ಶಿ ವೋಂಟ್ ಬಿ ಏಬಲ್ ಟು ಕ್ರಾಸ್ ದ ರೋಡ್. She is better than you. She found a way out. Mission status red. ನನಗೆ ಮದುವೆ ಆಗಿದೆ ಸರ್. 3 ವರ್ಷದ ಮಗ ಇದೆ. ನನ್ನ ಗಂಡ ಒಂದು ಡಾಬಲ್ಲಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಮನೆಗೆ ಹೋದ್ಮೇಲೆ ಅವ್ರ ಮಗುನ ನನ್ನ ಜೊತೆ ಬಿಟ್ಟು ಕೆಲ್ಸಕ್ಕೆ ಹೊರಡೋದು. ಡಾಕ್ಟರ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದಾಗ ನನಗೆ ಯೋಚನೆ ಶುರುವಾಯಿತು. ಥ್ಯಾಂಕ್ಫುಲಿ ಲಾಯರ್ ಬೇರೆ ಏನೋ ಕೆಲಸ ಇದೆ ಅಂತ ಹೊರಟರು. ನನಗೂ ಹೊರಡಕ್ಕೆ ಹೇಳಿದ್ರು. ಮಿಷನ್ ಸ್ಟ್ಯಾಟಸ್ ಸ್ಟಿಲ್ ರೆಡ್. ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ದೊಡ್ಡ ಕೆಲಸ ಮಾಡಿದ್ರೆ ಇನ್ನು ರೆಸ್ಕ್ಯೂ ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡ್ತೀರಾ? You're done, kid. You might have to resign. The train is here. ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡಿದ್ದೀನಿ. ಪವರ್ ಸಪ್ಲೈ ಕಟ್ ಆಗಿದೆ. ದ ಟ್ರೈನ್ ಹಸ್ ಬೀನ್ ಹಾಲ್ಟೆಡ್. ಮಿಷನ್ ಸ್ಟ್ಯಾಟಸ್ ಗ್ರೀನ್. ಯು ದೇರ್? ಹೆಲೋ? ಪ್ರವೀಣ್ ಸರ್, ಕಮ್ ಇನ್. ಮತ್ತೆ ವೀಡಿಯೋಸ್ ಅಂತ ಹೇಳಬೇಡ್ರಿ ಸರ್. ಐ ಥಿಂಕ್ ವಿ ಹ್ಯಾವ್ ಸಮಥಿಂಗ್.
ವಿ ಹ್ಯಾವ್ ಸಮಥಿಂಗ್ ಅಂದ್ರಲ್ರಿ, ಏನು? ಆ 3ನೇ ವಿಡಿಯೋದಲ್ಲಿ ಡಾಬಾ ಆಚೆ ಕೂತು ಊಟ ಮಾಡ್ತಾ ಇದ್ನಲ್ಲ ಸರ್, ಅವನು ಅರೆಸ್ಟ್ ಆಗಿದ್ದಾನೆ. ರಿಯಲಿ? ಏನೋ ನಿನ್ನ ಹೆಸರು? ಭೀಮಾಂತ್ರಿ ಸರ. ಎಷ್ಟು ವರ್ಷದಿಂದ ಲಾರಿ ಓಡಿಸ್ತಾ ಇದೆಯಾ? ಒಂದು 10 ವರ್ಷ ಆಯ್ತು ರೀ ಸರ. ನಿನ್ನೆ ನೀನು ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ ಲಾರಿನಲ್ಲಿ ಲೋಡ್ ಏನಿತ್ತು ಅಂತ ನಿಂಗೆ ಗೊತ್ತಾ? ಅದೇನೋ ರೇಡಿಯೋ ಅಂತ ಹೇಳಿದ್ರಿ ಸರ. ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್. ನಿನ್ನ ಲಾರಿನಲ್ಲಿ GPS ಇದೆ, ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಪ್ರೋಟೋಕಾಲ್ ಪ್ರಕಾರ ಎಲ್ಲೂ ನಿಲ್ಲಿಸದೆ ಬೆಂಗಳೂರಿಂದ ಗೋವಾವರೆಗೂ ಡ್ರೈವ್ ಮಾಡಬೇಕಿತ್ತು. ಗೊತ್ತ್ರಿ, ನಮ್ಮ ಮಧ್ಯೆ ಲಾರಿ ನಿಲ್ಲಿಸಿದೆ ಅಂತಾನೆ ನಾನು ಅರೆಸ್ಟ್ ಮಾಡಿದ್ದು. ಯಾಕೆ ನಿಲ್ಲಿಸ್ದೆ? ಬೆಂಗಳೂರು ಬಿಡೋಕ್ಕಿಂತ ಮುಂಚೆ ಒಂದು ಹೈವೇ ದಾಬಾನಲ್ಲಿ ಊಟಕ್ಕೆ ನಿಲ್ಲಿಸಿದೆ ರೀ. ಮಸ್ತ್ ಬಿರಿಯಾನಿ ಮಾಡ್ತಾನ್ರಿ ಅಲ್ಲಿ. ಒಂದು ವಾರದಿಂದನೂ ಅಲ್ಲೇ ಊಟ ಮಾಡಿದ್ದೆ. ಆದ್ರೆ ನಿನ್ನೆ ರಾತ್ರಿ ತಿಂದ್ಮೇಲೆ ನನಗೆ, ನಮ್ಮ ಕ್ಲೀನರ್ಗೆ, ನನ್ನ ಜೊತೆಗಿದ್ದ ಬೇರೆ ಲಾರಿ ಡ್ರೈವರ್ಗಳಿಗೂ ಹೊಟ್ಟೆ ಕೆಡ್ತ್ರಿ. ಅಲ್ಲೇ ಒಂದು 4-5 ಸಲ ಬಾತ್ರೂಮ್ಗೆ ಹೋಗಿ ಬಂದೆ ರೀ. ಆಮೇಲೆ ಗಾಡಿ ತೆಗೆದೆ ರೀ. ಒಂದಷ್ಟು ದೂರ ಹೋದ್ಮೇಲೆ ಮತ್ತೆ ಅರ್ಜೆಂಟ್ ಆಯ್ತು ರೀ. ಆಗೋಷ್ಟು ತಡ್ಕೊಂಡೆ ರೀ. ಕೊನೆಗೆ ಒಂದು ಕಾಡ್ ಮಧ್ಯೆ ಲಾರಿ ಸೈಡ್ಗೆ ಹಾಕಿ ಅಲ್ಲೇ ಸಂಡಾಸ್ ಹೋಗಿ ಬಂದೆ ರೀ. ಸೂಳಿ ಮಕ್ಕಳು ಮುಂದಿನ ಚೆಕ್ ಪೋಸ್ಟ್ನಾಗ ನಾನು ಅರೆಸ್ಟ್ ಮಾಡಿದ್ರು ನೋಡ್ರಿ ಸರ. ಯಾಕಲೇ ಮಗನ, ಮುಗಳಾಕ ಸೊಕ್ ಬಂದೈತೇನ? ತಪ್ಪಾಯ್ತು ರೀ ಸರ. ಆ ಧಾಬಾ ಹೆಸರೇನ? A1 ಬಿರಿಯಾನಿ ಅಂತ್ರಿ. ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ ಆ ಧಾಬಾನಲ್ಲಿ? ಒಂದು 6 ತಿಂಗಳಾಯ್ತು ಸರ್. ಅಡುಗೆ ಮಾಡೋರು ಎಷ್ಟು ಜನ ಇದ್ದಾರೆ? ಸಪ್ಲೈ ಮಾಡೋಕ್ಕೆ 2 ಹುಡುಗರು ಇದ್ದಾರೆ, ಆದರೆ ಅಡುಗೆ ಮಾಡೋದು ನಾನು ಒಬ್ಬನೇ ಸರ್. ನಿನ್ನೆ ನೀವು ಮಾಡಿರೋ ಬಿರಿಯಾನಿ ತಿಂದು 5 ಜನಕ್ಕೆ ಫುಡ್ ಪಾಯ್ಸನ್ ಆಗಿದೆ. ಫುಡ್ ಪಾಯ್ಸನಾ? ಸಾಧ್ಯನೇ ಇಲ್ಲ ಸರ್. ನಾಟಕ ಆಡಿದರೆ ಒದ್ದೊಳಗೆ ಹಾಕ್ತೀನಿ, ನಿಜ ಹೇಳಿದರೆ ಈಗಲೇ ಬಿಟ್ಟು ಕಳಿಸ್ತೀನಿ. ಯೋಚನೆ ಮಾಡು. ನನಗೆ ಮದುವೆ ಆಗಿದೆ ಸರ್. 3 ವರ್ಷದೊಬ್ಬ ಮಗ ಇದ್ದಾನೆ. ಹೆಂಡ್ತಿನೂ ಆಚೆ ಕೆಲ್ಸಕ್ಕೆ ಹೋಗ್ತಾಳೆ. ಅವಳು ಮನೆಗೆ ಬರೋವರೆಗೂ ನಾನು ಆಚೆ ಹೊರಡಂಗಿಲ್ಲ. ನೆನ್ನೆ ಬಹಳ ಹೊತ್ತು ಕಾದೆ, ಆದರೆ ಅವಳು ಬರಲಿಲ್ಲ. ನಮ್ಮ ಓನರ್ ಕಾಲ್ ಮಾಡ್ತಾನೇ ಇದ್ದರು. ಬೇರೆ ವಿಧಿ ಇಲ್ಲದೆ ಮಗನ ನಮ್ಮ ತಾಯಿ ಮನೆಗೆ ಬಿಟ್ಟು ಕೆಲ್ಸಕ್ಕೆ ಹೋದೆ. ಲೇಟ್ ಆಯಿತು ಅಂತ ಓನರ್ ಬಾಯಿಗೆ ಬಂದಂಗೆ ಬೈದರು. ತುಂಬ ಬೇಜಾರಾಯಿತು. ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಬೇಗ ಕೆಲಸ ಶುರು ಮಾಡು ಅಂದರು. ಎಣ್ಣೆ ಟಿನ್ ಖಾಲಿಯಾಗಿತ್ತು. ಬೈಸ್ಕೊಂಡಿದ್ದ ಕೋಪಕ್ಕೆ ಹಳೆ ಎಣ್ಣೆ ಹಾಕಿ ಬಿರಿಯಾನಿ ಮಾಡಿದೆ. ದಯವಿಟ್ಟು ಕ್ಷಮಿಸಿ ಸರ್, ತಪ್ಪಾಯಿತು. ನಿಮ್ಮ ಹೆಂಡತಿ ಏನು ಕೆಲಸ ಮಾಡ್ಕೊಂಡಿರೋದು? ಒಬ್ಬರು ಲಾಯರ್ಗೆ ಪರ್ಸನಲ್ ಅಸಿಸ್ಟೆಂಟು ಸರ್. ನಿನ್ನೆ ಅವ್ರ ಮನೆಗೆ ಬರೋದಾಗಿ ಲೇಟ್ ಆಯಿತು? ಅದೇ ಸರ್, ನಿನ್ನೆ ಅದೇನೋ ಮೆಟ್ರೋ ಪವರ್ ಲೈನ್ ಇಶ್ಯೂ ಆಗಿ ಟ್ರೈನ್ಗಳು ಡಿಲೇ ಆಯ್ತಲ್ಲ. ನೀವೇನು ಹೊಡ್ಬೋದು. ಥ್ಯಾಂಕ್ ಯು ಸರ್. ದೀಪಕ್, ಕಮ್ ಇನ್. ಸರ್ ಹೇಳಿ. ಟ್ರಕ್ನಲ್ಲಿ ಇದ್ದಿದ್ದ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಹರಿಯೋ ನದಿಲಿ ಮಿಕ್ಸ್ ಆಗಿದ್ರೆ ವಾಟ್ ವಿಲ್ ಬಿ ದ ಕಾನ್ಸಿಕ್ವೆನ್ಸಸ್? ಸರ್, ಅವ್ರು ಕ್ಯಾರಿ ಮಾಡ್ತಾ ಇದ್ದಿದ್ದು ಪೊಲೋನಿಯಂ 210, ಎಕ್ಸ್ಟ್ರೀಮ್ಲಿ ಹಜಾರ್ಡಸ್. ದ ಕ್ಯಾಶುಯಾಲಿಟೀಸ್ ವುಡ್ ಹ್ಯಾವ್ ಬಿನ್ ಹ್ಯೂಜ್. ಹ್ಯೂಜ್ ಅಂದರೆ? ಲಕ್ಷಾಂತರ ಜನ ಸತ್ತೋಗಿರೋರು ಸರ್. ನೀರಿನ ಒಳಗೆ ಮತ್ತೆ ಸುತ್ತಮುತ್ತ ಇರೋ ಎಲ್ಲ ಜೀವಿಗಳು ನಾಶ ಆಗೋಗ್ತಾ ಇದ್ವು ಸರ್. ಡ್ರೈವರ್ ಅರೆಸ್ಟ್ ಆಗದೆ ಇದ್ದಿದ್ರೆ ಇವತ್ತು ಬೆಳಗಿನ ಜಾವ ಟ್ರಕ್ ಎಕ್ಸಾಕ್ಟ್ಲಿ ಎಲ್ಲಿರ್ತಿತ್ತು ಅಂತ ಡೇಟಾ ಪುಲ್ ಮಾಡ್ಬೋದಾ? 1 ಸೆಕೆಂಡ್ ಸರ್. ಪ್ರವೀಣ್ ಸರ್, ಕಮ್ ಇನ್. ಹೇಳಿ. ಡ್ರೈವರ್ ಅರೆಸ್ಟ್ ಆಗದೆ ಇದ್ದಿದ್ರೆ ಇವತ್ತಿನ ಬೆಳಗಿನ ಜಾವ ಟ್ರಕ್ ಎಕ್ಸಾಕ್ಟ್ಲಿ ಕಾಳಿ ರಿವರ್ ಬ್ರಿಡ್ಜ್ ಮೇಲೆ ಇರ್ತಾ ಇತ್ತು ಸರ್.
ರೆಸ್ಟೋರೆಂಟ್ನಲ್ಲಿ ನೀನು ಆ ಹುಡುಗನ ಪಕ್ಕ ಹೋಗಿ ಕೂತಿರ್ಲಿಲ್ಲ ಅಂದಿದ್ರೆ ಅವನು ಲಾಯರ್ ಮನೆ ಹತ್ರ ಹೋಗ್ತಾ ಇರಲಿಲ್ಲ. ಲಾಯರ್ ಮನೆ ಹತ್ರ ಅವನು ಹೋಗದೇ ಇದ್ದಿದ್ರೆ ಡಾಕ್ಟರ್ ಜೊತೆ ಇದ್ದಿದ್ದ ಮೀಟಿಂಗ್ ಲಾಯರ್ ಕ್ಯಾನ್ಸಲ್ ಮಾಡ್ತಾ ಇರಲಿಲ್ಲ. ಲಾಯರ್ ಮೀಟಿಂಗ್ ಕ್ಯಾನ್ಸಲ್ ಮಾಡದೇ ಇದ್ದಿದ್ರೆ ಅವನ ಅಸಿಸ್ಟೆಂಟ್ ಆಫೀಸಿಂದ ಬೇಗ ಹೊಡ್ತಾ ಇರಲಿಲ್ಲ. ಅಸಿಸ್ಟೆಂಟ್ ಬೇಗ ಹೊಡೆದೇ ಇದ್ದಿದ್ರೆ ನೀನು ಮೆಟ್ರೋ ಪವರ್ ಲೈನ್ ಕಟ್ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗೋಯಿಂಗ್ ಬೈ ದಿಸ್ ನರೇಟಿವ್, ಟ್ರಕ್ ಬ್ರಿಡ್ಜ್ ಮೇಲೆ ಹೋಗ್ದಿರೋ ಹಾಗೆ ನೋಡ್ಕೊಳ್ಳೋದೇ ನಿನ್ನ ಕೆಲಸ ಆಗಿತ್ತು. ಬಟ್ ಯು ಸ್ಕ್ರೂಡ್ ಅಪ್. ಆದರೂ ನಿಂಗೆ ಈ ಕೆಲಸ ಯಾರು ಕೊಟ್ಟರು ಅನ್ನೋದೇ ನನ್ನ ಪ್ರಶ್ನೆ. ಹೂ ಡು ಯು ವರ್ಕ್ ಫಾರ್? ಮಾತಾಡಪ್ಪ ದೇವರು. How are you, kid? Got the big picture? ಬಟ್ ವೈ ಡಿಡ್ ಯು ಡೆಸರ್ಟ್ ಮೀ? ನನ್ನ ಜೇಬಲ್ಲಿ ಫ್ಲ್ಯಾಶ್ ಡ್ರೈವ್ ಹೇಗೆ ಬಂತು? ಆ್ಯಂಡ್ ವಾಟ್ ಅಬೌಟ್ ದೋಸ್ ವಿಡಿಯೋಸ್? ಕೇಳಿಲ್ವಾ ನೀನು? ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನೀನು ಪಾಠ ಕಲಿಬೇಕಿತ್ತು. ಐ ಹೋಪ್ ಯು ಡಿಡ್. I did. What was the lesson? Perform your duty to the best of your abilities, but do not concern yourself with the results. Good. You're promoted. Really? ಹೂ ಇಸ್ ದಿಸ್? ಯಾರು ಮಾತಾಡ್ತಾ ಇರೋದು? ಪ್ರವೀಣ್ ಸರ್, ಕಮ್ ಇನ್. ಹೇಳ್ರಿ. ಫ್ಲ್ಯಾಶ್ ಡ್ರೈವಲ್ಲಿರೋ ವೀಡಿಯೋಸ್ ಎಲ್ಲ ವ್ಯಾನಿಷ್ ಆಗೋಗಿದೆ ಸರ್. ಇಟ್ಸ್ ಆಲ್ ಗಾನ್. Welcome to Butterfly Bureau. कर्मण्येवाधिकारस्ते मा फलेषु कदाचन मा कर्मफलहेतुर्भुः मा ते सङ्गोऽस्त्वकर्मणि कर्मण्येवाधिकारस्ते